ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆಗಿದ್ದಾಗ ಹೋಯ್ತು ಅಂತ ಅದು ಹೇಗಣ್ಣ ಸುಮ್ಮನೆ ಇರೋದಕ್ಕಾಗತ್ತೆ? ಅದ್ರಲ್ಲೂ ಈ ಮನೆ ಕೆಲಸದೋಳು ನಮ್ ಶರತ್ಗೆ ಛೀ. ಬಾಯಿ ಮುಚ್ಚು ಅಂತ ಹೇಳಿದ್ನಲ್ಲ ನೋಡಿ, ಎಲ್ರಿಗೂ ಹೇಳ್ತಾ ಇದ್ದೀನಿ, ಮಾತಾಡಿದ್ ಸಾಕು. ಎಲ್ಲ ನಿಮ್ಮ ರೂಮ್ಗೆ ಹೋಗಿ ರೆಸ್ಟ್ ತಗೊಳ್ಳಿ. ದುರ್ಗಾ, ನೀನು ಹೋಗಮ್ಮ, ನೀನು ಹೋಗಿ ರೆಸ್ಟ್ ತಗೋ, ಮಾತೆಲ್ಲ ಆಮೇಲೆ. ದುರ್ಗಾ ಬನ್ನಿ. ಶಾನ್ವಿ, ನೀನೆಲ್ಲಿ ಹೊರಟೆ? ಅಲ್ಲಿ ಮಾಯಾ ಪ್ರಜ್ಞೆ ತಪ್ಪಿ ಮಲಗಿದಾಳೆ. ಅವಳಿಗೆ ಎಚ್ಚರ ಆದ್ಮೇಲೆ ಅವಳ ನೋಡ್ಕೊಳಕ್ ನನ್ ಜೊತೆ ಯಾರಾದ್ರೂ ಬೇಕಲ್ವಾ? ನೀನ್ ಬಾ ನನ್ ಜೊತೆ, ಬಾ ಅಂದೆ. ಇವಾಗ ಏನ್ ಮಾಡ್ಲಿ? ನನಗೇನು ತೋಚ್ತಿಲ್ವಲ್ಲ. ಮೇಡಮ್ಗೆ ಹಾಲು ಕೊಡೋ ಸಮಯ ಆಯ್ತು. ಜೀವನದಲ್ಲಿ ಏನ್ ಬೇಕಾದ್ರೂ ನಡೀತಿರ್ಬೋದು, ಆದ್ರೆ ಅದ್ರ ಪ್ರಭಾವ ಪುಟ್ ಮೇಡಮ್ ಮೇಲೆ ಆಗ್ಬಾರ್ದು. ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಪುಟ್ ಮೇಡಮ್ನ ನಾನು ಚೆನ್ನಾಗಿ ನೋಡ್ಕೋತೀನಿ. ಪುಟ್ ಮೇಡಮ್, ಹಾಲು ತಂದಿದ್ದೀನಿ, ಬಾಗ್ಲೆ ತೆಗಿ. ತಗೋ ಪುಟ್ ಮೇಡಮ್, ಹಾಲು ಕುಡ್ದು ಆರಾಮಾಗಿ ಮಲ್ಕೋ. ಕತೆ ಏನಾದ್ರೂ ಹೇಳಲಾ? ನಾನೇನ್ ಮಾಡ್ದ? ನೀನೇನ್ ಮಾಡ್ದೆ? ನೀನ್ ಯಾಕೊಂಡ್ ಮದ್ವೆ ಆದ? ನೀನು ನಮ್ಮಮ್ಮ ಅಲ್ಲ. ನಂಗೆ ಮಾಯಾ ಇಷ್ಟ ಇಲ್ಲ. ಅವಳು ಅಮ್ಮನ ಜಾಗಕ್ಕೆ ಬರ್ತೀನಿ ಅಂತಂದ್ಲು, ಅದಕ್ಕೆ ನನ್ನನ್ನ ಹೇಟ್ ಮಾಡ್ತಿದ್ದೀನಿ. ಈಗ ನೀನು ಅಮ್ಮನ ಜಾಗಕ್ಕೆ ಬಂದೆ. ಅಮ್ಮ ಮಾತ್ರ ನಮ್ಮಮ್ಮ, ಬೇರೆ ಯಾರು ನಮ್ಮಮ್ಮ ಆಗಕ್ಕಾಗಲ್ಲ. ನಂಗೆ ಅಮ್ಮ ಬಿಟ್ರೆ ಇನ್ಯಾರು ಬೇಡ. ಅಂಬಿಕಾ ಅಮ್ಮ ಮಾತ್ರ ನಮ್ಮಮ್ಮ, ಬೇರೆ ಯಾರು ನಮ್ಮಮ್ಮ ಅಲ್ಲ. ನೀನು ಅಷ್ಟೇ. ಮೇಡಮ್, ದಯವಿಟ್ಟು ಈ ತರ ಎಲ್ಲ ಮಾತಾಡ್ಬೇಡ. ನನ್ ಮಾತು ಕೇಳು. ಅವತ್ತು ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಪುಟ್ಟ. ಇಲ್ಲ, ಕೇಳಲ್ಲ. ನೀನು ನಂಗೇನು ಹೇಳ್ಬೇಡ. ಯು ಆರ್ ಅ ಲೈಯರ್. ನೀನು ಸುಳ್ಳು ಹೇಳ್ತಿದ್ಯಾ. ನಮ್ಮಮ್ಮ ಮಾತ್ರ ನಮ್ಮಮ್ಮ, ನೀನು ನಮ್ಮಮ್ಮ ಅಲ್ಲ. ನಂಗೆ ನೀನ್ ಇಷ್ಟ ಇಲ್ಲ. ಐ ಹೇಟ್ ಯು. ಇದಕ್ಕೆಲ್ಲ ನಾನೇ ಕಾರಣ. ಪಾಪ ಶರತ್, ಹಿತಾ, ದುರ್ಗಾ 3 ಜನರ ಜೀವನದಲ್ಲೂ
ನಾನೇ ಬಿರ್ಗಾಳಿ ತಂದ್ಬಿಟ್ಟೆ. ಒಬ್ಬೊಬ್ರು ಒಂದೊಂದ್ ದಿಕ್ಕಿನಲ್ಲಿ ಮುಖ ಮಾಡ್ಕೊಂಡು ನಿಲ್ಲೋ ಹಾಗಾಯ್ತು. ಇಲ್ಲ, ಇದನ್ನೆಲ್ಲ ನಾನೇ ಸರಿ ಮಾಡ್ಬೇಕು. ನನ್ನಿಂದನೇ ಆಗಿರೋದ್ರಿಂದ ನಾನೇ ಸರಿ ಮಾಡ್ಬೇಕು. ದುರ್ಗಂಗ್ ನಾನು ಎಲ್ಲ ವಿಷಯನೂ ಹೇಳ್ಬೇಕು. ಪುಟ್ ಮೇಡಮ್, ಪ್ಲೀಸ್ ಅಳ್ಬೇಡ. ನೀನ್ ಹತ್ರ ನಂಗೂ ಅಳು ಬರುತ್ತೆ, ಪ್ಲೀಸ್. ದುರ್ಗಾ ಮೇಲೆ ನಿನ್ ಕೋಪ ಬಂದಿರ್ಬೋದು, ಆದ್ರೆ ಅವಳೇನೋ ಹೇಳಕ್ ಬಂದಿದ್ಲು. ನೀನ್ ಕೇಳ್ಬೇಕಿತ್ತಲ್ವಾ? ಏನು ಬೇಡ, ಅವಳು ನಂಗೇನು ಹೇಳದ್ ಬೇಡ. ನಾನು ಅವಳು ಏನ್ ಹೇಳದ್ನು ಕೇಳಿಸ್ಕೊಳ್ಳಲ್ಲ. ನಿಂಗ್ ನಿಜವಾಗ್ಲೂ ದುರ್ಗನ್ ಕಂಡ್ರೆ ಇಷ್ಟ ಇಲ್ವಾ? ಇಲ್ಲ ಇಲ್ಲ ಇಲ್ಲ, ನಂಗೆ ಅವಳು ಇಷ್ಟ ಇಲ್ಲ. ಐ ಹೇಟ್ ಹರ್. ನಂಗೆ ಅವಳು ಇಷ್ಟ ಇಲ್ಲ. ಅವಳು ನನ್ನ ಹತ್ರ ಸುಳ್ಳು ಹೇಳಿದ್ದಾಳೆ. ಸುಳ್ಳ? ಏನ್ ಸುಳ್ಳು ಹೇಳಿದಾಳೆ? ಅವಳು ನನ್ನ ಫ್ರೆಂಡ್ ಆಗಕ್ ಬಂದಿದ್ಲು, ನನ್ ಜೊತೆ ಇರಕ್ ಬಂದಿದ್ಲು. ಆದ್ರೆ ಈಗ ಅವ್ರನ್ನ ಅವಳು ಮದ್ವೆ ಆಗಿದ್ದಾಳೆ. ಅವಳು ಮಾಯನ್ ತರ ಬ್ಯಾಡ್ ಗರ್ಲ್. ಹಾಗೆಲ್ಲ ಹೇಳ್ಬಾರ್ದು. ದುರ್ಗಾ ಹೇಗೆ ಅಂತ ನಿಂಗೂ ಗೊತ್ತು ತಾನೆ? ಇಲ್ಲ, ಗೊತ್ತಿಲ್ಲ. ನಾನು ಸಿಂಡ್ರೆಲ್ಲಾ, ಸ್ನೋ ವೈಟ್ ಸ್ಟೋರೀಸ್ನೆಲ್ಲ ಓದಿದ್ದೀನಿ. ಅದ್ರಲ್ಲಿ ಸ್ಟೆಪ್ ಮದರ್ ಬ್ಯಾಡ್ ಆಗಿರ್ತಾರೆ, ಅವ್ರ ಮಕ್ಕಳಿಗೆ ಕಾಟ ಕೊಡ್ತಿರ್ತಾರೆ. ದುರ್ಗಾ ನಂಗೆ ಸ್ಟೆಪ್ ಮದರ್ ಆಗೋದ್ ನಂಗೆ ಬೇಡ. ಅವಳು ಬ್ಯಾಡ್ ಆಗಿ ಹೋಗ್ತಾಳೆ. ದುರ್ಗಾ ಕೆಟ್ಟೋಳಲ್ಲ ಪುಟ್ ಮೇಡಮ್. ಅವಳು ಇವತ್ತಿನವರೆಗೂ ಯಾರಿಗೂ ಕೆಟ್ಟದನ್ ಮಾಡಿಲ್ಲ. ನಿನ್ನಂತೂ ಅವಳು ತುಂಬಾ ಪ್ರೀತಿ ಮಾಡ್ತಾಳೆ, ನಿಂಗೆ ಗೊತ್ತಲ್ವಾ? ಆದ್ರೆ ಅವಳು ಈಗ ಅವ್ನ ಮದ್ವೆ ಆಗಿದೆ ಅಲ್ವಾ, ಹಂಗಂದ್ರೆ ಅವಳು ನನ್ ಸ್ಟೆಪ್ ಮದರ್. ಆದ್ರೆ ದುರ್ಗಾ ಒಳ್ಳೆಯವಳು ಅಂತ ಗೊತ್ತು. ಇಲ್ಲ, ದುರ್ಗಾ ಒಳ್ಳೆಳಾಗಿದ್ದಿದ್ರೆ ನಂಗೆ ಇಷ್ಟ ಆಗ್ತಿರೋ ಕೆಲಸ ಮಾಡ್ತಿರ್ಲಿಲ್ಲ. ಅವನನ್ನ ಯಾರ್ ಮದ್ವೆ ಆಗೋದನ್ನು ನಂಗೆ ಇಷ್ಟ ಇರ್ಲಿಲ್ಲ. ಹಾಗಾದ್ಮೇಲೆ ಅವಳು ಯಾಕೆ ಅವನನ್ನ ಮದ್ವೆ ಆಗ್ಬೇಕಿತ್ತು? ತಪ್ಪು ತಾನೆ. ದುರ್ಗಾ ಬೇಕು ಅಂತ ಮಾಡಿರಲ್ಲ ಪುಟ್ ಮೇಡಮ್. ಇಲ್ಲ, ನಾನ್ ನಂಬಲ್ಲ. ನಾನ್ ಯಾರನ್ನೂ ನಂಬಲ್ಲ. ಎಲ್ಲ ನಂಗ್ ಮೋಸ ಮಾಡ್ತಾರೆ. ಆಲ್ ಆರ್ ಲಯರ್, ಚೀಟರ್.